ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ನಾನು ಮತ್ತು ನನ್ನ ರಾಯರು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. 1995ನೇ ಇಸವಿ ಅಂದರೆ ಇವತ್ತಿಗೆ 31 ವರ್ಷಗಳ ಹಿಂದೆ ನಾನು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ನಡೆದಂತಹ ಒಂದು ರೋಮಾಂಚಕಾರಿ ಘಟನೆಯನ್ನು ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ನನ್ನ ಹಿಂದಿನ ಸಂಚಿಕೆಗಳಲ್ಲಿ ನಿಮಗೆ ತಿಳಿಸಿರೋ ಹಾಗೆ ನಾನು ಯಾವಾಗ ಮಂತ್ರಾಲಯಕ್ಕೆ ಹೋದರೂ ಕೂಡ ಅಲ್ಲಿ 3 ದಿನಗಳ ಕಾಲ ಉಳ್ಕೋತೀನಿ. 3 ದಿನಗಳು ರಾಯರ ಸೇವೆಯನ್ನು ಮಾಡಿ ಬರ್ತೀನಿ. ಹಾಗೆ ಮಂತ್ರಾಲಯಕ್ಕೆ ಹೋದಾಗ ನಾನು ಮಲಗೋದು ನೆಲದ ಮೇಲೆ. ಯಾಕೆ ಅಂತಂದರೆ ರಾಯರ ಸನ್ನಿಧಿಗೆ ನಾವು ಹೋಗೋದೇ ಸೇವೆ ಮಾಡಬೇಕು ಅಂತ. ಹಾಗೆ ನಾವು ಮಂತ್ರಾಲಯಕ್ಕೆ ಹೋದಾಗ ನೆಲದ ಮೇಲೆ ನಾವು ಮಲಗಿದರೆ ರಾಯರು ನೆಲೆಸಿರುವಂತಹ ಆ ಭೂಮಿಯ ಸ್ಪರ್ಶ ನಮಗಾಗುತ್ತಲ್ಲ, ಅದರಿಂದ ಸಿಗುವಂತಹ ಆ ವೈಬ್ರೇಷನ್ನನ್ನು ನೀವು ಅನುಭವಿಸಿದ್ರೆ ಮಾತ್ರನೇ ಗೊತ್ತಾಗೋದು. 1995ನೇ ಇಸವಿಯಲ್ಲಿ ನಾನು ರಾಯರ ಮಠದ ಆ ಕಟ್ಟೆ ಇದೆಯಲ್ಲ, ಕಟ್ಟೆಯ ಮೇಲೆ ಮಲಗ್ತಾ ಇದ್ದೆ. ಮಂತ್ರಾಲಯಕ್ಕೆ ಹೋಗಿದ್ದೆ. ಮೊದಲ ದಿನ ನಾನು ರಾಯರ ದರ್ಶನ ಮಾಡಿ, ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ, ಉರುಳು ಸೇವೆಯನ್ನು ಮಾಡಿ, ಮೊದಲ ದಿನ ನಾನು ಏನು ಮಾಡಬೇಕು ಅನ್ನೋದನ್ನು ಅಲ್ಲಿ ರಾಯರೇ ನಿರ್ಧಾರ ಮಾಡ್ತಿದ್ರು. ಇವಾಗಲೂ ರಾಯರೇ ನಿರ್ಧಾರ ಮಾಡ್ತಾರೆ. ನಾನು ಯಾವಾಗಲೂ ಮಂತ್ರಾಲಯಕ್ಕೆ ಹೋದಾಗ ನನ್ನ ಸೇವೆ ವಿಭಿನ್ನವಾಗಿರುತ್ತೆ. ರಾಯರಿಗೆ ನಾನು ಸೇವೆ ಮಾಡ್ತಿರಲ್ಲ, ರಾಯರು ಹೇಳ್ತಾರೆ ನೀನು ಈ ರೀತಿಯಲ್ಲೇ ಸೇವೆ ಮಾಡಬೇಕು ಅಂತ. ಅವರು ಏನು ಹೇಳ್ತಾರೋ ಹಾಗೆಯೇ ಸೇವೆಯನ್ನು 35 ವರ್ಷಗಳಿಂದ ನಾನು ಮಾಡ್ಕೊಂಡು ಬಂದಿದ್ದೀನಿ. 95ನೇ ಇಸವಿಯಲ್ಲಿ ನಾನು ಆ ದಿನ ಹೋದಾಗ ಮೊದಲ ದಿನ ರಾಯರು ನನಗೆ ಹೇಳಿದ್ದೇನು ಅಂತಂದರೆ, ಊಟದ ಕೋಣೆ ಇದೆಯಲ್ಲ, ರಾಯರ ಪ್ರಸಾದವನ್ನು ಭಕ್ತರಿಗೆ ಕೊಡುವಂತಹ ಸ್ಥಳ ಇದೆಯಲ್ಲ, ಆ ಸ್ಥಳಕ್ಕೆ ಹೋಗಿ ನೀನು ಅಲ್ಲಿ ಬಂದು ಭಕ್ತರು ಊಟ ಮಾಡಿರ್ತಾರಲ್ಲ, ಆ ಊಟದ ಎಲೆಗಳನ್ನು ನೀನು ತೆಗೆದು ನನ್ನ ಸೇವೆಯನ್ನು ಮಾಡಬೇಕು ಅಂತ ರಾಯರು ನನಗೆ ನಿರ್ದೇಶನ ಮಾಡಿದ್ರು. ರಾಯರ ನಿರ್ದೇಶನದಂತೆ ಆ ದಿನ ಮಧ್ಯಾಹ್ನ ಎಷ್ಟು ಜನ ರಾಯರ ಭಕ್ತರು ಬಂದು ಅಲ್ಲಿ ರಾಯರ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೋ ಎಲ್ಲರ ಎಲೆಗಳನ್ನು, ಬಹುತೇಕ ಆ ಎಲೆಗಳನ್ನು ತೆಗೆದು ಅಲ್ಲಿ ಇರುವಂತಹ ಆ ಟ್ರಾಲಿನಲ್ಲಿ ಏನು ತಳ್ಕೊಂಡು ಹೋಗ್ತಾರೆ, ಆಗ ಎಲ್ಲ ದೊಡ್ಡ ದೊಡ್ಡ ಬಾಕ್ಸಲ್ಲಿ ತೊಗೊಂಡು ಹೋಗ್ತಾಯಿದ್ರು. ಆ ಬಾಕ್ಸ್ಗೆ ಹಾಕಿ ರಾಯರ ಸೇವೆಯನ್ನು ಮೊದಲ ದಿನ ಮಾಡ್ತಾ ಇದ್ದೆ. ಮೊದಲ ದಿನ ಅಲ್ಲಿಗೆ ಬಂದಂತಹ ಭಕ್ತರು ಸೇವಿಸಿದಂತಹ ಊಟ, ರಾಯರ ಪ್ರಸಾದವನ್ನು ಏನು ಬಾಳೆ ಎಲೆಯಲ್ಲಿ ಊಟ ಮಾಡಿರ್ತಾರೆ, ಆ ಎಲೆಯನ್ನು ನೀನು ತೆಗಿಬೇಕು ಅಂತ ರಾಯರು ನನಗೆ ಹೇಳಿದರು. ಮೊದಲನೇ ದಿವಸ ಬಾಳೆ ಎಲೆ ಎಲ್ಲ ತೆಗೆದೆ ಮಧ್ಯಾಹ್ನದ ಊಟದಲ್ಲಿ. ಆನಂತರ ನಾನು ರಾಯರ ಪ್ರಸಾದವನ್ನು ಊಟ ಮಾಡಿ, ಪ್ರಸಾದ ಸ್ವೀಕಾರ ಮಾಡಿ ನಾನು ಮತ್ತೆ ಬಂದೆ. ರಾಯರ ಆ ಆವರಣದ ಜಗುಲಿಯಲ್ಲೇ ಮಲಗ್ತಾ ಇದ್ದೆ. ನದಿಲಿ ಸ್ನಾನ. ಮಾರನೇ ದಿವಸ ನಾನು ಮತ್ತೆ ಯಥಾ ಪ್ರಕಾರ 6 ಗಂಟೆಗೆ ಮಠವನ್ನು ಪ್ರವೇಶ ಮಾಡಿದಾಗ ಯಥಾ ಪ್ರಕಾರ ನನಗೆ ರಾಯರ ಸೇವೆ ಮುಂದುವರಿಯೋಕ್ಕೆ ಶುರುವಾಯಿತು. ಅವತ್ತು ನಾನು ಬೆಳಗ್ಗೆ 6 ಗಂಟೆಗೆ ರಾಯರ ಸೇವೆಗೆ, ಉರುಳು ಸೇವೆಗೆ ಅಂತ ನಾನು ಪ್ರಾರಂಭ ಮಾಡಿದ್ದೆ. ಆಗಲೇ ಉರುಳು ಸೇವೆ ಮಾಡುವಾಗ ರಾಯರಲ್ಲಿ ನಾನು ಒಂದು ಪ್ರಾರ್ಥನೆ ಮಾಡಿಕೊಂಡೆ. ರಾಯರೇ, ನನಗೆ ನಿಮ್ಮ ಸನ್ನಿಧಿಯಲ್ಲಿ ನೀವು ಹಚ್ಚಿಕೊಂಡಂತಹ ಗೋಪಿ ಚಂದನ ಬೇಕು. ನನಗೆ ದಯವಿಟ್ಟು ನನಗೆ ನಿಮ್ಮ ಗೋಪಿ ಚಂದನವನ್ನು ಅನುಗ್ರಹ ಮಾಡಿ ಅಂತ ಉರುಳು ಸೇವೆ ಮಾಡ್ತಾ 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 ರಾಯರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ಮೊದಲನೇ ಸುತ್ತು ನಾನು ಹೀಗೆ ಬಂದೆ. 1 ಸುತ್ತು ಬಂದಾಯಿತು, 2 ಸುತ್ತು ಬಂದಾಯಿತು.
ಮೂರನೇ ಸುತ್ತು ನಾನು ಆ ರಾಯರ ಪ್ರಾಕಾರದ ಸುತ್ತ ಬಂದು ರಾಯರು ಬೃಂದಾವನ ಇದೆಯಲ್ಲ, ಆ ಬೃಂದಾವನದ ಮುಂಭಾಗಕ್ಕೆ ಉರುಳು ಸೇವೆ ಮಾಡುವಂತಹ ಸ್ಥಳದಲ್ಲಿ ಈಗ ಏನು ಆ ಒಂದು ಬ್ಯಾರಿಕೇಡ್ ಇಟ್ಟಿರ್ತಾರಲ್ಲ ಆ ಸ್ಥಳ, ಅಂದರೆ ಒಳಗೆ ಹೋಗುವಂಥ ಸ್ಥಳ ಇದೆಯಲ್ಲ, ಮೂರನೇ ಉರುಳು ಸೇವೆ ಮಾಡಿ ಮುಗಿಸುವಂತಹ ಸ್ಥಳಕ್ಕೆ ನಾನು ಬಂದಾಗ ನಾನು ಎಲ್ಲಿ ಹೇಳ್ಬೇಕೋ ಆ ಸ್ಥಳದಲ್ಲಿ ಒಂದು ಗೋಪಿ ಚಂದನವನ್ನು ರಾಯರೇ ಇಟ್ಟಿದ್ದಾರೆ. ನೋಡಿ, ಗೋಪಿ ಚಂದನ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ, ನಾನು ಹಣೆಗೆ ಹಚ್ಕೊಂಡಿದ್ದೀನಿ ನೋಡಿ, ಶಂಕು ಮತ್ತು ಚಕ್ರವನ್ನು ಹಚ್ಕೊಂಡಿದ್ದೀನಲ್ಲ, ಇದನ್ನು ನನ್ನ ಸಂಚಿಕೆಗಳಲ್ಲಿ ತೋರಿಸಿದ್ದೀನಿ. ಗೋಪಿ ಚಂದನ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು. ನೋಡಿ, ಇದೇ ಗೋಪಿ ಚಂದನ. ಈ ಗೋಪಿ ಚಂದನ ನನಗೆ ರಾಯರು ಹಚ್ಚಿಕೊಂಡಿರುವಂತಹ ಗೋಪಿ ಚಂದನ ಬೇಕು. ಅಂದರೆ ಈ ಗೋಪಿ ಚಂದನದಲ್ಲಿ ಆ ಗಂಧವನ್ನು ತೆಗೆದಿರಬೇಕು, ಈ ಥರ ಇರಬೇಕು ನನಗೆ. ಹೊಸ ಗೋಪಿ ಚಂದನ ಅಲ್ಲ, ಅವರು ಬಳಸಿರಬೇಕು, ಅವ್ರು ಹಚ್ಕೊಂಡಿರಬೇಕು ರಾಯರು. ಅಂತಹ ಗೋಪಿ ಚಂದನ ಬೇಕು ಅಂತ ನಾನು ರಾಯರಲ್ಲಿ ಕೇಳ್ಕೊಳ್ತಾ ಉರುಳು ಸೇವೆ ಮಾಡಿದೆ. ಉರುಳು ಸೇವೆ ಮಾಡಿ ಮುಗಿಸಿ ಏಳುವಾಗ ನೋಡಿ, ರಾಯರು ಹಚ್ಚಿಕೊಂಡಂತಹ ಗೋಪಿ ಚಂದನವನ್ನು ಏಳುವ ಸ್ಥಳದಲ್ಲಿ ರಾಯರು ನನಗೆ ಅನುಗ್ರಹ ಮಾಡಿದರು. ಎಷ್ಟು ಆನಂದ ಆಯಿತು ಅಂತಂದರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ಅಲ್ವಾ, ಹೇಗೆ ಅದನ್ನು ತೆಗೆದಿದ್ದಾರೆ. ನಾವು ಕೈಗೆ ನೀರು ಹಾಕ್ಕೊಂಡು ಹೀಗೆ ಹಚ್ಕೊಂಡಾಗ ಇಲ್ಲೆಲ್ಲ ಗಂಧ ತೆಗೆದಾಗೆ ಇರುತ್ತಲ್ವ, ಆ ರೀತಿ ಇರಬೇಕು. ನನಗೆ ಅದು ಹೇಳಿದ್ದೆ, ನೀವು ಹಚ್ಕೊಂಡಿರಬೇಕು, ಆ ಗೋಪಿ ಚಂದನ ನನಗೆ ಬೇಕು ರಾಯರೇ ಅಂತ. ಗೋಪಿ ಚಂದನವನ್ನು ನಾನು ಹೇಳುವಾಗ ರಾಯರು ಅನುಗ್ರಹ ಮಾಡೇ ಬಿಟ್ಟಿದ್ರು. ಆ ದಿನದ ಸೇವೆ ಮುಗೀತು. ಮಾರನೇ ದಿವಸ ಅಂದರೆ ಮೂರನೇ ದಿವಸ ನಾನು ಮತ್ತೊಂದು ಸೇವೆಯ ಸಂಕಲ್ಪವನ್ನು ಮಾಡಿಕೊಂಡಿದ್ದೆ. ಅದು ಏನು ಅಂತಂದರೆ, ಮಂತ್ರಾಲಯದಲ್ಲಿ ನಾವು ರಾಯರಿಗೆ ಅಲಂಕಾರ ಮಾಡಿರುವಂತಹ ಹೂವುಗಳನ್ನು ಏನು ನೋಡ್ತೀವಲ್ವ, ಆ ಹೂವುಗಳನ್ನು ಬಾಳೆಯ ದಿಂಡಿನ ನಾರಿನಲ್ಲಿ ಅದನ್ನು ಕಟ್ಟಿರ್ತಾರೆ. ಅದನ್ನೇ ರಾಯರಿಗೆ ಸಮರ್ಪಣೆ ಮಾಡೋದು. ನಾವೇನಾದರೂ ಹೂ ಕೊಡಬೇಕು ಅಂತಂದರೆ ಬಾಳೆ ದಿಂಡಿನಲ್ಲಿ ಕಟ್ಟಿರುವಂತಹ ಆ ಹೂವಿನ ಹಾರವನ್ನೇ ರಾಯರಿಗೆ ಕೊಡಬೇಕು. ಅವತ್ತು ನಾನು ಒಂದು ಸಂಕಲ್ಪ ಮಾಡಿಕೊಂಡೆ. ಏನು ಅಂತಂದರೆ, ಇವತ್ತು ನಾನು ರಾಯರ ಬೃಂದಾವನಕ್ಕೆ 101 ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಆ ಪ್ರದಕ್ಷಿಣೆ ನಮಸ್ಕಾರ ಮಾಡುವಾಗ ಈ ನಾರಿನಿಂದ ತಯಾರು ಮಾಡಿರುವಂತಹ ಹೂವಿನ ಹಾರ, ಕನಕಾಂಬರದ ಹಾರವನ್ನು ನಾನು ಕೈಯಲ್ಲಿಟ್ಕೊಂಡು ರಾಯರ ಬೃಂದಾವನದ ಸುತ್ತ ಒಂದು ಸುತ್ತು ಬರೋದು, ರಾಯರ ಬಲಭಾಗದಲ್ಲಿ ಒಂದು ನಮಸ್ಕಾರ ಮಾಡೋದು, ಮತ್ತೊಂದು ಸುತ್ತು ಬರೋದು, ರಾಯರ ಬಲಭಾಗದಲ್ಲಿ ನಮಸ್ಕಾರ ಮಾಡೋದು. ಹೀಗೆ 101 ಸುತ್ತು ಪ್ರದಕ್ಷಿಣೆ ನಮಸ್ಕಾರವನ್ನು ರಾಯರೇ ನಾನು ನಿಮಗೆ ಮಾಡಬೇಕು, ನನ್ನ ಸೇವೆಯನ್ನು ನೀವು ಸ್ವೀಕಾರ ಮಾಡಿ ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡಿ, ಅವತ್ತು ನಾರಿನಿಂದಲೇ ಹೂವಿನ ಹಾರವನ್ನು ತಯಾರು ಮಾಡಿಕೊಡುವಂತಹ ಹೂವಿನ ಮಾರಾಟ ಮಾಡೋರು ಮಂತ್ರಾಲಯದಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ. ಆಗಲೂ ಇದ್ದರು, ಇವಾಗಲೂ ಇದ್ದಾರೆ. ನಾನು ಆವಾಗ ಬರೀ 10 ರೂಪಾಯಿಗೆ ಒಂದೂವರೆ ಮಾರು ಹೂ ಕೊಡೋರು. 10 ರೂಪಾಯಿಗೆ, 95ನೇ ಇಸ್ವಿ ವಿಷಯ ನಾನು ಹೇಳ್ತಾ ಇರೋದು. ಸರಿ, 10 ರೂಪಾಯಿಗೆ ನಾನು ಹೂವಿನ ಹಾರ ಬೇಕು ಅಂತ ತಗೊಂಡೆ, ಕೊಟ್ಟರು ನನಗೆ. ಅದನ್ನು ಒಂದು ಪೇಪರಲ್ಲಿ ಹಾಕಿ ಕೈಗೆ ಕೊಟ್ಟರು. ಅದು ನಾನು ಹೇಗೆ ಅವ್ರು ಕೊಟ್ಟರು ಅಂತ ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ಈ ಥರದ್ದೊಂದು ನ್ಯೂಸ್ ಪೇಪರು, ಪುಟ್ಟದೊಂದು ನ್ಯೂಸ್ ಪೇಪರು, ಅದರ ಮೇಲೆ ಈ ಬಾಳೆದಿಂಡಿನ ನಾರಿನಲ್ಲಿ ಕಟ್ಟಿದಂತಹ ಕನಕಾಂಬರ ಹೂವಿತ್ತಲ್ಲ, ಆ ಹೂವನ್ನು ಹೀಗೆ ಇಟ್ಟು ನನ್ನ ಬಲಕೈಗೆ ಹೀಗೆ ಕೊಟ್ಟರು. ನಾನು ಬಲಕೈಯಲ್ಲಿ ಈ ಹೂವನ್ನು ತಗೊಂಡು ಮಠದ ಆವರಣಕ್ಕೆ ಹೋದೆ. ಸರಿ, ಈ ರೀತಿ ಒಂದು ಪೇಪರ್ನಲ್ಲಿ ಕನಕಾಂಬರದ ಹೂವನ್ನು ಹಾಕಿ ನನ್ನ ಕೈಗೆ ಕೊಟ್ಟರು. ನಾನು ಕೈಯಲ್ಲಿ ಅದನ್ನು ಹಿಡ್ಕೊಂಡು, ಅವಾಗೆಲ್ಲ ಪ್ಲಾಸ್ಟಿಕ್ ಬಳಕೆ ಇರಲಿಲ್ಲ, ಪೇಪರ್ನಲ್ಲೇ ಕೊಡೋರು, ಇಲ್ಲ ಕೈಗೆ ಕೊಟ್ಬಿಡೋರು. ಪ್ಲಾಸ್ಟಿಕ್ನ ಉಪಯೋಗಿಸೋ ಹಾಗೆ ಇರಲಿಲ್ಲ, ಪ್ಲಾಸ್ಟಿಕ್ ಬಳಕೆನೇ ಇರಲಿಲ್ಲ 95ನೇ ಇಸ್ವಿನಲ್ಲಿ. ಸರಿ, ಆ ಪೇಪರಲ್ಲಿ ಅವರೇನು ಕನಕಾಂಬರದ ಹೂವನ್ನು ಕೊಟ್ಟಿದ್ರಲ್ಲ, ಆ ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ಒಂದು ನಮಸ್ಕಾರ ರಾಯರಿಗೆ, ರಾಯರ ಬೃಂದಾವನದ ಸುತ್ತ ಬಂದೆ, ಒಂದು ನಮಸ್ಕಾರ ಆಯಿತು. ಮತ್ತೊಂದು ಸುತ್ತ ಬಂದೆ, 2 ನಮಸ್ಕಾರ ಆಯಿತು. ಹೀಗೆ ರಾಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡೋ ಆ ಒಂದು ಭಕ್ತಿಯ ಇದರಲ್ಲಿ ನಾನು ಮುಳುಗಿದಾಗ ನನಗೇ ಗೊತ್ತಿಲ್ಲದೆ ಇರೋ ಹಾಗೆ ನನ್ನ ಕೈಯಲ್ಲಿ ಆ ಹೂವನ್ನು ಇಟ್ಕೊಂಡಿದ್ನಲ್ಲ, ಅದು ಎಲ್ಲಿ ಬಿದ್ದೋಗ್ಬಿಡುತ್ತೋ ಅನ್ನೋ ಭಯದಲ್ಲಿ ಗಟ್ಟಿಗೆ ಹಿಡ್ಕೊಂಡ್ಬಿಟ್ಟಿದ್ದೀನಿ ಹೂವನ್ನು. ಬಿದ್ದೋಗ್ಬಾರ್ದು, ಕೈಯಿಂದ ಬಿದ್ದೋಗ್ಬಾರ್ದು. ನಮಸ್ಕಾರ ಮಾಡುವಾಗಲೂ ಕೂಡ ಕೈಯನ್ನು ಹೀಗೆ ಗಟ್ಟಿಗೆ ಹಿಡ್ಕೊಂಡೆ ನಮಸ್ಕಾರ ಮಾಡ್ತಾಯಿದ್ದೆ. ನನ್ನ ತಲೆಯಲ್ಲಿ ಅವಾಗ
ಆ ಪೇಪರ್ನ ಗಟ್ಟಿಗೆ ಒತ್ತಿದ್ರೆ ಹೂವು ಹಾಳಾಗುತ್ತೆ ಅನ್ನೋದು ನನಗೆ ತಲೆಗೆ ಗೊತ್ತೇ ಆಗಲಿಲ್ಲ. ನನಗೇನು ಅಂತಂದರೆ ರಾಯರಿಗೆ ನಾನು ಹೂವನ್ನು ಕೊಡ್ತಾಯಿದ್ದೀನಿ, 101 ನಮಸ್ಕಾರ ಮಾಡ್ತಾಯಿದ್ದೀನಿ ಅಷ್ಟೇ. ಆ ಭಕ್ತಿಯಲ್ಲಿ ನಾನು ಮುಳುಗಿದ್ರಿಂದ ನನಗೆ ಇಲ್ಲಿ ಏನಾಗ್ತಾ ಇದೆ ನನ್ನ ಕೈಯಲ್ಲಿ ಅನ್ನೋದೇ ಗೊತ್ತಾಗಲಿಲ್ಲ. ಸುಮಾರು ಒಂದು 2:30-3 ಗಂಟೆ ಒಳಗೆ 6 ಗಂಟೆಗೆ ನಾನು ಅವತ್ತು ಶುರು ಮಾಡಿದೆ ನನ್ನ ಪ್ರದಕ್ಷಿಣೆ ನಮಸ್ಕಾರ. 8:30-9 ಗಂಟೆ ಅಷ್ಟೊತ್ತಿಗೆ ನನ್ನ 101 ಪ್ರದಕ್ಷಿಣೆ ನಮಸ್ಕಾರ ಮುಗೀತು. ಪ್ರದಕ್ಷಿಣೆ ನಮಸ್ಕಾರ 101 ಮುಗಿದ ಮೇಲೆ ನಾನು ರಾಯರಿಗೆ ಈ ಪೇಪರಲ್ಲಿ ಕೊಟ್ಟಿದ್ದು ಇಟ್ಕೊಂಡಿದ್ದು ಕೈಯಲ್ಲಿ ಇಟ್ಕೊಂಡಿದ್ದು ಕನಕಾಂಬರನ ರಾಯರಿಗೆ ಕೊಡಬೇಕಲ್ಲ, ಒಳಗಡೆ ಓಡೋದೆ ರಾಯರಿಗೆ ಅದನ್ನು ಕೊಡಬೇಕು ಅಂತ. ಆಚಾರ್ಯರೇ ನಾನು ಇವತ್ತು ರಾಯರಿಗೆ ಹೂವಿನ ಹಾರ ಕೊಡುವಂಥ ಸಂಕಲ್ಪ ಮಾಡ್ಕೊಂಡಿದ್ದೆ, ರಾಯರಿಗೆ ಇದನ್ನು ಸಮರ್ಪಣೆ ಮಾಡಿದ ಆಚಾರ್ಯ ಅಂತ ಅಂದ್ಬಿಟ್ಟು ಹೀಗೆ ತೆಗೆದು ಹೀಗೆ ಕೊಡ್ತೀನಿ. ಆ ಹಾರ ಎಷ್ಟು ಫ್ರೆಶ್ ಆಗಿತ್ತು ಅವ್ರು ಕೊಟ್ಟಾಗ ಅಂತಂದರೆ ಎಲ್ಲ ಅಪ್ಪಚ್ಚಿ ಆಗಿಬಿಟ್ಟಿದೆ. ಇಷ್ಟು ಹೂವಿದ್ದಿದ್ದು ಇಷ್ಟೇಷ್ಟು ಆಗಿಬಿಟ್ಟಿದೆ. ಆದರೆ ನೋಡಿ, ಆಚಾರ್ಯರು ಅವರು ಅಲ್ಲಿ ನನ್ನ ಭಕ್ತಿಯನ್ನು ಗಮನಿಸಿದರೆ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ. ಸರಿ ಆಯಿತು ಕೊಡಿ ಅಂತ ಇಸ್ಕೊಂಡು ನನ್ನ ಕೈಯಿಂದ ತಗೊಂಡು ರಾಯರಿಗೆ ನಾನು ಕೊಟ್ಟಂಥ ಹೂವನ್ನು ಸಮರ್ಪಣೆ ಮಾಡಿದ್ರು. ಆದರೆ ರಾಯರಿಗೆ ಸಮರ್ಪಣೆ ಮಾಡೋ ಸಮಯದಲ್ಲಿ ಹೂವು ನನ್ನ ಕೈಯಲ್ಲಿ ಅಷ್ಟೊಂದು ಹಾಳಾಗ್ಬಿಟ್ಟಿತ್ತಲ್ಲ, ರಾಯರೇ ಒಳ್ಳೆ ಹೂವನ್ನು ನಿಮಗೆ ಸಮರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಈ ಥರ ಆಗೋಗ್ಬಿಡ್ತು, ನಾನು ಏನು ಮಾಡಲಿ ನನಗೆ ಗೊತ್ತಿಲ್ಲ. ಈ ಹೂವನ್ನು ನೀವು ಆನಂದದಿಂದ ಸ್ವೀಕರಿಸಬೇಕು, ದಯಮಾಡಿ ನೀವು ಸ್ವೀಕರಿಸಿ. ನನ್ನಿಂದೇನಾದ್ರು ತಪ್ಪಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ರಾಯರೇ ಅಂತ ಪ್ರಾರ್ಥನೆ ಮಾಡಿಕೊಂಡು ಒಂದು ರೀತಿ ಬೇಸರದಿಂದಲೇ ಅಲ್ಲಿಂದ ತೀರ್ಥ ತಗೊಂಡು ಮಂತ್ರಾಕ್ಷತೆ ತಗೊಂಡು ಮಠದಿಂದ ಅಂದರೆ ಆ ಬೃಂದಾವನದ ಮುಂಭಾಗದಿಂದ ಹೊರಗಡೆಗೆ ಬಂದು ಹೊರಭಾಗಕ್ಕೆ ನಾನು ಹೋಗಬೇಕು. ಮಠದ ಹೊರಭಾಗ ಅಂದರೆ ನಾವು ಮೆಟ್ಲತ್ಕೊಂಡು ಮಠದಿಂದ ಹೊರಗಡೆಗೆ ಬರ್ತೀವಲ್ವ, ಆ ಹೊರಭಾಗಕ್ಕೆ ಬರಬೇಕು ಅಂತ ಬೇಸರದಲ್ಲಿ ಮೆಟ್ಲು ಮೇಲೆ ಹೀಗೆ ಕಾಲಿಡ್ತಾ ಇದ್ದೀನಿ. ಮೊದಲನೇ ಮೆಟ್ಲ ಮೇಲೆ ಒಂದು ಕಾಲಿಟ್ಟೆ ಅಷ್ಟೇ. ನನಗೆ ನೆನಪಿರೋದು ಅಷ್ಟೇ, ಒಂದೇ ಒಂದು ಕಾಲು. ಆವಾಗ ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀನಿ, ಜನ ಇವಾಗಿರೋಷ್ಟು ಜನ ಇರ್ತಾನೇ ಇರಲಿಲ್ಲ, ತುಂಬ ಜನ ಕಡಿಮೆ ಇರೋರು. ಅವಾಗ 100-150 ಭಕ್ತರ ಮೇಲೆ ಇರ್ತಾ ಇರಲಿಲ್ಲ 95ನೇ ಇಸ್ವಿನಲ್ಲಿ. ಅವತ್ತು ಜನನೇ ಇಲ್ಲ. ನಾನು ಮೆಟ್ಟಿಲು ಹತ್ತಿ ಹೊರಗಡೆಗೆ ಬರಬೇಕು. ಆ ಮುಂಭಾಗದಲ್ಲಿ ಎದರಿಂದ ಯಾರೂ ಬರ್ತಾ ಇಲ್ಲ. ಇದ್ದಕ್ಕಿದ್ದಾಗೆ ಮೊದಲನೇ ಮೆಟ್ಲ ಮೇಲೆ ನಾನು ಕಾಲಿಟ್ಟ ತಕ್ಷಣ ಮುಖಕ್ಕೆ ನೀರು ಬಿದ್ದ ಹಾಗಾಯಿತು. ತಕ್ಷಣ ಬಿದ್ದುಬಿಟ್ಟೆ ನಾನು. ಯಾರೂ ಇಲ್ಲ, ಹಿಂದೆ ಮುಂದೆ ನೋಡ್ತೀನಿ ಯಾರೂ ಇಲ್ಲ, ಪಕ್ಕನೂ ಇಲ್ಲ, ಮುಂದೆನೂ ಇಲ್ಲ. ಮುಖಕ್ಕೆ ನೀರು ಬಿದ್ದಾಗಾಯಿತು. ಇದೇನಿದು ನೀರು ಬಿತ್ತಲ್ಲ ನನ್ನ ಮುಖಕ್ಕೆ ಅಂತ ನೋಡಿಕೊಂಡು ಒಂಥರ ಗಾಬರಿನಲ್ಲಿ 2 ಕೈಯಿಂದ ಹೀಗೆ ಕೈಗಳಿಂದ ಮುಖನ ಒರೆಸ್ಕೊಂಡು ಕೈಗಳನ್ನು ನೋಡಿದ್ರೆ ರಾಯರ ಪಾದೋದಕದ ಪರಿಮಳ ಬರ್ತಾ ಇದೆ. ಘಮ್ ಅಂತ ಪರಿಮಳ ಬರ್ತಾ ಇದೆ. ನನಗೆ ಒಂದು ಕ್ಷಣ ರೋಮಾಂಚನ ಆಗೋಗ್ಬಿಡ್ತು. ನೋಡಿ, ಅಲ್ಲಿ ಯಾರೂ ಇಲ್ಲ, ಮುಂದೆನೂ ಯಾರೂ ಇಲ್ಲ, ಹಿಂದೆನೂ ಯಾರೂ ಇಲ್ಲ, ಅಕ್ಕಪಕ್ಕನೂ ಯಾರೂ ಇಲ್ಲ. ರಾಯರ ಪಾದೋದಕದ ಆ ತೀರ್ಥ ಇದೆಯಲ್ಲ, ಅದನ್ನು ರಾಯರು ನನ್ನ ಮುಖದ ಮೇಲೆ ಪ್ರೋಕ್ಷಣೆ ಮಾಡಿದ್ದಾರೆ. ಒಂದು ಕ್ಷಣ ರೋಮಾಂಚನ ಆಗೋಯ್ತು. ಇವಾಗಲೂ ನನಗೆ ಅದನ್ನು ಆ ಕ್ಷಣ ನೆನೆಸ್ಕೊಂಡ್ರೆ ನನಗೆ ಮೈ ಜುಮ್ ಅನ್ನತ್ತೆ. ಎಷ್ಟು ಆನಂದ ಆಗೋಯ್ತು ಅಂತಂದರೆ, ಸರಿ ನಾನು ಇನ್ನೊಂದು ಮೆಟ್ಲು ಮುಂದೆ ಇಟ್ಟೆ. ಆ ಕಾಲು ಬಲಗಾಲಿಟ್ಟಿದ್ನಲ್ಲ, ಎಡಗಾಲಿಟ್ಟು ಮತ್ತೊಂದು ಕಾಲು ಮುಂದೆ ಇಡೋ ಹೊತ್ತಿಗೆ ತಲೆ ಮೇಲೆ ಏನೋ ಬಿದ್ದಾಗಾಯಿತು. ಏನು ಬಿತ್ತು ತಲೆ ಮೇಲೆ? ಏನಾದ್ರು ಬಿದ್ದಾಗ ಒಂಥರ ನಮಗೆ ಸ್ಪರ್ಶ ಗೊತ್ತಾಗುತ್ತಲ್ಲ, ಏನೋ ಬಿದ್ದಂಗೆ ಆಯ್ತಲ್ಲ, ಏನು ಅಂತ ಹೀಗೆ ತಲೆ ಮೇಲೆ ಕೈ ಹಾಕ್ಕೊಂಡು ಹೀಗೆ ಮಾಡಿ ಹಿಂಗೆ ಕೈ ತೆಗೆದ್ರೆ ಸುಮಾರು 1 ಹಿಡಿಯಷ್ಟು ರಾಯರ ಮಂತ್ರಾಕ್ಷತೆ ನನ್ನ ತಲೆ ಮೇಲಿದೆ. ನಾನಲ್ಲಿ ಹಾಕೊಂಡು ಬಂದಿದ್ದು 4 ಕಾಳು. ರಾಯರ ಬೃಂದಾವನದ ಮುಂದೆ ಆಚಾರ್ಯರು ಕೊಟ್ಟಂಥ ಮಂತ್ರಾಕ್ಷತೆ 4 ಕಾಳು ತಲೆ ಮೇಲೆ ಹಾಕ್ಕೊಂಡಿದ್ದೆ. ಇಲ್ಲಿ 1 ಹಿಡಿಯಷ್ಟು ಮಂತ್ರಾಕ್ಷತೆ ನನ್ನ ತಲೆ ಮೇಲಿದೆ. ಹಿಂಗೆ ತೆಗೆದ್ರೆ ಉದುರ್ತಾ ಇದೆ, ಕೈಯಿಂದ ಬೀಳ್ತಾ ಇದೆ. ಕೈ ಹಿಡ್ಕೊತಾ ಇದ್ದೀನಿ, ಹಿಂಗೆ ಕೈ ಹಿಡ್ಕೊಂಡ್ರೆ ಮಂತ್ರಾಕ್ಷತೆ ಒಂದೇ ಸಮ ಉದುರ್ತಾ ಇದೆ. 1 ಹಿಡಿಯಷ್ಟು ಮಂತ್ರಾಕ್ಷತೆ. ಅಯ್ಯೋ, ನನಗೆ ಎಷ್ಟು ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂತಂದರೆ, ನೋಡಿ ರಾಯರು, ನೀನು ಮನಸ್ಸಿಗೆ ನೋವು ಮಾಡ್ಕೋಬೇಡಪ್ಪ, ನಿನ್ನ ಸೇವೆನ ನಾನು ಸ್ವೀಕಾರ ಮಾಡಿದ್ದೀನಿ, ನಿನ್ನ ಭಕ್ತಿ ಸಾಕು ನನಗೆ,
ನೀನು ಕೊಟ್ಟಂತಹ ಆ ಹೂವಿನಲ್ಲಿ ನೀನೆಷ್ಟು ನನ್ನ ಮೇಲೆ ಭಕ್ತಿ ಇಟ್ಟಿದೀಯಾ, ನೀನೆಷ್ಟು ನನ್ನ ನಂಬಿದೀಯಾ ಅನ್ನೋದನ್ನು ನಾನು ನೋಡಿದ್ದೀನಿ, ನಿನ್ನ ಮನಸ್ಸಿಗೆ ನೋವು ಮಾಡ್ಕೋಬೇಡ ಅಂತ ರಾಯರು ನನ್ನ ಮುಖಕ್ಕೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ತಲೆ ಮೇಲೆ ಅಕ್ಷತೆ ಹಾಕಿ ನನಗೆ ಹೇಳ್ತಾರೆ ಅಂತಂದರೆ ಇದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ನನಗೆ. ಆ ದಿನವನ್ನು, ಆ ಕ್ಷಣವನ್ನು ನೆನೆಸ್ಕೊಂಡ್ರೆ ನನಗೆ ಇವತ್ತು ಮೈ ಝುಮ್ ಅನ್ನತ್ತೆ. ರಾಯರು ಅಂದರೆ ಹಾಗೆ, ರಾಯರು ಇರುವಿಕೆ, ರಾಯರು ನಮ್ಮ ಸೇವೆಯನ್ನು ಹೇಗೆ ತೊಗೊಂಡಿದ್ದಾರೆ, ಅವ್ರು ನಾನು ತೊಗೊಂಡಿದ್ದೀನಿ ಅನ್ನೋದನ್ನು ಹೇಗೆ ಹೇಳ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನಿಮಗೆ. ಇಂತಹ ಅನುಭವಗಳು ನಿಮಗೂ ಕೂಡ ಮಂತ್ರಾಲಯದಲ್ಲಿ ಆಗಿರಲಿಕ್ಕೆ ಸಾಧ್ಯ. ಯಾರಿಗೆ ಇಂತಹ ಅನುಭವ ಆಗಿದೆಯೋ ಅಂಥವರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ರಾಯರು ಮಾಡಿದಂತಹ ಮತ್ತೊಂದು ವಿಶೇಷವಾದಂತಹ ಅನುಗ್ರಹದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ಅಜ್ಞಾನನಾಶಾಯ ವಿಜ್ಞಾನಪೂರ್ಣಾಯ ಸುಜ್ಞಾನದಾತ್ರೆ ನಮಸ್ತೆ ಗುರು. ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ನಮಸ್ಕಾರ. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಗಮ ಮಮ ಗರಿ ಧನಿ ರೆ ಸರಿ ಓಂ ತನ ತನ